ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿಂದ ಡೈಲಿ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೆಸನನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಡೆಫಿನೆಟ್ಲಿ ಇದು ನೆಕ್ಸ್ಟ್ ಬರ್ತಕ್ಕಂತಹ ಒಂದು PSTR, GPSTR, HSTR, ಅದ್ರ ಜೊತೆಗೆ VAO ಆಗಿರ್ಬೋದು, ಆಮೇಲೆ PDO ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು, ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ಇಂಗ್ಲೀಷ್ ಗ್ರಾಮರ್ ಅಂತ ಒಂದು ಸಬ್ಜೆಕ್ಟ್ನ ಇಟ್ಟಿದ್ದಾರೋ, ಸೊ ಅದಕ್ಕೆ ಇದು ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಂಗ್ಲೀಷ್ ವ್ಯಾಕರಣ ಅಂತ ಬಂದಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದೇನಿದೆ ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಆಗಿರುತ್ತೆ, ರೈಟ್? ಸೊ ನಮಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ, ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಸೊ ಅದರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಕ್ವಿಕ್ ರಿವಿಷನ್ ಅಂತಂದು ಒಂದು ಟೇಬಲ್ ಥರ ಮಾಡಿ ಅದಾದಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ, ಓಕೆ? ಸೊ ಇಲ್ಲಿ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬಂದಾಗ ಭಾಷಾ ಭಾಗ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ನಾವು ಎಷ್ಟು ವಿಧಗಳನ್ನು ನೋಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಆಗಿ 8 ವಿಧಗಳು ಬರುತ್ತೆ. ಆ 8 ವಿಧಗಳಲ್ಲಿ ಮೊದಲನೇದು ಬಂದ್ಬಿಟ್ಟು ನೌನ್ ಆಗಿರುತ್ತೆ. ಅಂದರೆ ನಾವು ಕನ್ನಡದಲ್ಲಿ ಏನು ನಾಮಪದ ಅಂತ ಹೇಳ್ತೀವಲ್ವಾ, ಸೊ ಅದು ನೌನ್. ಎರಡನೇದು ಪ್ರೊನೌನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಸರ್ವನಾಮ ಅಂತ ಏನು ಹೇಳ್ತೀವಲ್ವಾ, ಅದನ್ನು ನಾವು ಪ್ರೊನೌನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಓಕೆ? ಥರ್ಡ್ ಒನ್ ಬಂದ್ಬಿಟ್ಟು ವರ್ಬ್, ಅಂದರೆ ವರ್ಬ್, ಕ್ರಿಯಾಪದ ಅನ್ನೋದು. ಆ್ಯಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ನಾಮ ವಿಶೇಷಣ ಅಂತ ಹೇಳಿ ಕರಿತೀವಿ, ಓಕೆ? ನಾಮ ವಿಶೇಷಣ. ಆ್ಯಂಡ್ ಫಿಫ್ತ್ ಒನ್ ಬಂದ್ಬಿಟ್ಟು ಅಡ್ವರ್ಬ್ ಅಂತ ಇದೆ. ಅಡ್ವರ್ಬ್ ಅಂತ ಹೇಳಿದ್ರೆ ಕ್ರಿಯಾ ವಿಶೇಷಣ. ನಾಮ ವಿಶೇಷಣ ಬೇರೆ, ಕ್ರಿಯಾ ವಿಶೇಷಣ ಬೇರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಪೋಸಿಷನ್ ಅಂತ ಹೇಳಿದ್ರೆ ಸಂಬಂಧ ಸೂಚಕ ಅಂತ ಹೇಳಿ ಕರಿತೀವಿ, ಓಕೆ? ಸಂಬಂಧ ಸೂಚಕ, ಇದನ್ನ ಪ್ರಿಪೋಸಿಷನ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಂಜಂಕ್ಷನ್. ಸೊ ಕಂಜಂಕ್ಷನ್ ಅಂತ ಹೇಳಿದ್ರೆ ಏನು, ಸಂಯೋಜಕ ಅಂತ ಹೇಳಿ ಕರಿತೀವಿ, ಸಂಯೋಜಕ ಅಂತ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಲಾಸ್ಟ್ ಒನ್ ಬಂದ್ಬಿಟ್ಟು ಇಂಟರ್ಜೆಕ್ಷನ್ ಅಂತ ಹೇಳಿದ್ರೆ ಭಾವಸೂಚಕ ಅಂತ ಹೇಳಿ ಕರಿತೀವಿ, ಕನ್ನಡದಲ್ಲಿ ಭಾವಸೂಚಕ. ಸೊ ಇವಾಗ ಇಷ್ಟು 8 ಪಾರ್ಟ್ಸ್ ಆಫ್ ಸ್ಪೀಚ್ ಇರೋವಂಥದ್ದು ಗೊತ್ತಾಯಿತು. ಸೊ ಯಾವುದೆಲ್ಲ ಇದೆ, ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೊಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ ಅಂತ. ಸೊ ಅದನ್ನು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಇವಾಗ ನಾವು ಇದನ್ನು ಎಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಇಲ್ಲಿ ನೌನ್ ಅಂತ ಬಂದಾಗ ಯಾವುದೇ ವ್ಯಕ್ತಿ ಅಥವಾ ಸ್ಥಳದ ಹೆಸರನ್ನು ಇಂಡಿಕೇಟ್ ಮಾಡುತ್ತೆ, ಓಕೆ? ಸೊ ನೌನ್ ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ, ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್, ಓಕೆ? ವರ್ಡ್ ಯೂಸ್ಡ್ ಟು ನೇಮ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ, ಇದನ್ನು ನಾವು ನೌನ್ ಅಂತ ಹೇಳಿ ಕರಿತೀವಿ. ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಆಲೋಚನೆಯ ಹೆಸರನ್ನು ಸೂಚಿಸ್ತಕ್ಕಂತಹ ಒಂದು ಪದವನ್ನು ನೌನ್ ಅಂತ ಹೇಳಿ ಕರೆಯುವಂಥದ್ದು ಅಥವಾ ನಾಮಪದ ಅಂತ ಹೇಳಿ ಕರೆಯುವಂಥದ್ದು, ಓಕೆ? ಇಲ್ಲಿ ನಾಮಪದ ಅಂತ ಬಂದಾಗ ನಾವು ರಾಜು, ಡೆಲ್ಲಿ, ಪೆನ್, ಸೊ ಈ ರೀತಿ ವರ್ಡ್ಸ್ಗಳನ್ನು ಹೇಳ್ತೀವಿ, ಓಕೆ? ನಾಮಪದ ಅಂತ ಹೇಳಿದ್ರೆ ಹೆಸರನ್ನು ಇಂಡಿಕೇಟ್ ಮಾಡೋದು, ಬೆಂಗಳೂರು, ಮೈಸೂರು, ಆಮೇಲೆ ನಿಮ್ಮ ಹೆಸರುಗಳು ಆಗುತ್ತೆ. ಸೊ ಯಾವುದು ಹೆಸರನ್ನು ಸೂಚಿಸುತ್ತಲ್ಲ ಅದನ್ನು ನಾವು ನಾಮಪದ ಅಂತ ಹೇಳಿ ಕರೆಯುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರೊನೌನ್ ಅಂತಂದರೆ ರೀಪ್ಲೇಸಸ್ ಅ ನೌನ್ ಅಂತ ಹೇಳಿದ್ರೆ ನಾಮಪದದ ಪುನರಾವರ್ತನೆಯನ್ನು ತಪ್ಪಿಸೋದಕ್ಕೆ ಅದರ ಬದಲಾಗಿ ಬಳಸ್ತಕ್ಕಂತಹ ಒಂದು ಪದ ಆಗಿರುತ್ತೆ. ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಅಂದರೆ ನಾಮಪದ ಅಂತ ಹೇಳಿದ್ರೆ ಏನೋ ಒಂದು ಹೆಸರನ್ನು ನಾವು ಇಂಡಿಕೇಟ್ ಮಾಡ್ತೀವಲ್ವಾ, ರಾಜು ಇಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳ್ತೀವಿ. ಅದರ ಬದಲು ಅಲ್ಲಿ ರಾಜು ಅನ್ನೋದರ ಬದಲು ಅಲ್ಲಿ ನಾವು ಸರ್ವನಾಮವನ್ನು ಹಾಕ್ತೀವಿ. ಏನು ಸರ್ವನಾಮ? ಶಿ, ಆಮೇಲೆ ಹಿ, ಇಟ್, ದೇ, ಯು. ಸೊ ಇದೆಲ್ಲವೂ ಕೂಡ ಪ್ರೊನೌನ್ ಆಗುತ್ತೆ, ಓಕೆ? ನೆಕ್ಸ್ಟು ಹೇಗೆ ಬಳಸೋದು ಸೆಂಟೆನ್ಸಲ್ಲಿ ಅನ್ನೋದು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟು ಕ್ರಿಯಾಪದ ಅಂತ ಹೇಳಿದ್ರೆ ಏನು ವರ್ಬ್, ಒಂದು ವಾಕ್ಯದಲ್ಲಿ ನಡೀತಕ್ಕಂತಹ ಆ್ಯಕ್ಷನ್, ಕ್ರಿಯೆ ಅಥವಾ ಸ್ಥಿತಿಯನ್ನು ತಿಳಿಸ್ತಕ್ಕಂತಹ ಒಂದು ಪದ, ಓಕೆ? ಶೋಸ್ ಅನ್ ಆ್ಯಕ್ಷನ್ ಆರ್ ಸ್ಟೇಟ್, ಆಯಿತಾ? ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂದರೆ ಕ್ರಿಯಾಪದದಲ್ಲಿ ಏನೇನೆಲ್ಲ ಬರುತ್ತೆ, ರನ್, ಈಟ್, ಇಸ್, ವರ್. ಸೊ ಇದೆಲ್ಲ ಕ್ರಿಯಾಪದ ಬಳಸ್ತಕ್ಕಂತಹ ವರ್ಡ್ಸ್ಗಳಾಗಿರುತ್ತೆ. ಆ್ಯಂಡ್ ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ನಾಮ ವಿಶೇಷಣ, ನಾಮಪದ ಅಥವಾ ಸರ್ವನಾಮದ ಗುಣ, ಸ್ವರೂಪ, ಸಂಖ್ಯೆಯನ್ನು ವರ್ಣಿಸ್ತಕ್ಕಂತಹ ಒಂದು ಪದ ಆಗಿರುತ್ತೆ, ಆಯ್ತಾ? ಮಾಡಿಫೈಸ್ ಆರ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರೊನೌನ್, ಆಯಿತಾ? ಸೊ ಇಲ್ಲಿ ಏನಂತ ಬರುತ್ತೆ ಅಡ್ಜೆಕ್ಟಿವ್ ಅಂತ ಬಂದಾಗ, ಬ್ಯೂಟಿಫುಲ್, ರೆಡ್, ಬಿಗ್, ಥಿನ್, ಸ್ಮಾಲ್, ಗುಡ್, ಬ್ಯಾಡ್, ಇದೆಲ್ಲ ಏನಾಗುತ್ತೆ ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಬಳಸ್ತಕ್ಕಂತಹ ಪದ ಆಗಿರೋದ್ರಿಂದ ಇದೆಲ್ಲವನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳಿ
ಕರಿತೀವಿ. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ಓಕೆ, ಕ್ರಿಯಾ ವಿಶೇಷಣ ಅಂತಂದರೆ ಏನು? ಕ್ರಿಯಾಪದ, ನಾಮವಿಶೇಷಣ ಅಥವಾ ಇನ್ನೊಂದು ಅಡ್ವರ್ಬ್ ಹೇಗೆ, ಯಾವಾಗ, ಎಲ್ಲಿ ನಡೀತು ಅನ್ನೋದನ್ನು ಡಿಫೈನ್ ಮಾಡ್ತಕ್ಕಂತಹ ಒಂದು ವರ್ಡ್ ಆಗಿರುತ್ತೆ. ಆಯಿತಾ? ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಮಾಡಿಫೈಸ್ ಅ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ ಅಂತ. ಇದಕ್ಕೆ ನಾವು ಇಲ್ಲಿ ಕ್ರಿಯಾ ವಿಶೇಷಣಗೆ ನಾವು ಏನೇನು ವರ್ಡ್ಸ್ ಬರಿತೀವಿ ಕ್ವಿಕ್ಲಿ, ಸ್ಲೋಲಿ, ವೆರಿ, ಇದೆಲ್ಲ ಕ್ರಿಯಾ ವಿಶೇಷಣಕ್ಕೆ ಬರೋವಂಥದ್ದು. ಇನ್ನು ಹೆಚ್ಚಿಗೆ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪ್ರಿಪೊಸಿಷನ್ ಅಂತ ಬರುತ್ತೆ. ಪ್ರಿಪೊಸಿಷನ್ ಅಂತ ಹೇಳಿದ್ರೆ ಸಂಬಂಧ ಸೂಚಕ, ಅಂದರೆ ವಾಕ್ಯದಲ್ಲಿನ ಪದಗಳ ನಡುವಿನ ಸ್ಥಳ ಆಗಿರಬಹುದು, ಸಮಯ ಆಗಿರಬಹುದು, ಅಥವಾ ದಿಕ್ಕಿನ ಸಂಬಂಧವನ್ನು ತೋರಿಸುವಂತಹ ಒಂದು ಪದ. ಆಯಿತಾ? ಅಂದರೆ ಶೋಸ್ ರಿಲೇಷನ್ ಆಫ್ ಎ ನೌನ್ ಆರ್ ಪ್ರೊನೌನ್ ಟು ಅನದರ್ ವರ್ಡ್. ಫಾರ್ ಎಕ್ಸಾಂಪಲ್, ಪುಸ್ತಕ ಮೇಜಿನ ಮೇಲೆ ಇದೆ. ಈಗ ಪುಸ್ತಕ ಮೇಜಿನ ಮೇಲೆ ಇದೆ ಅನ್ನೋದಕ್ಕೆ ಆ ಸಂಬಂಧ ಸೂಚಕ ಪದ ಯಾವುದು? ದ ಬುಕ್ ಈಸ್ ಆನ್ ದ ಟೇಬಲ್. ಆನ್ ಅನ್ನೋದು ಇಲ್ಲಿ ಸಂಬಂಧ ಸೂಚಕ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ದ ಕ್ಯಾಟ್ ಇಸ್ ಅಂಡರ್ ದ ಚೇರ್. ಬೆಕ್ಕು ಕುರ್ಚಿಯ ಕೆಳಗೆ ಇದೆ ಅನ್ನೋದಕ್ಕೆ ಇಲ್ಲಿ ಸಂಬಂಧ ಸೂಚಕ ಬಂದ್ಬಿಟ್ಟು ಅಂಡರ್. ಬೆಕ್ಕು ಮತ್ತು ಚೇರ್ನ ನಡುವೆ ಏನಿದೆ? ಕೆಳಗೆ. ಸೊ ಬೆಕ್ಕು ಅನ್ನೋದು ಚೇರ್ನ ಕೆಳಗೆ ಇದೆ ಅನ್ನೋದನ್ನ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಆಯ್ತಾ? ನೆಕ್ಸ್ಟ್ ಕಂಜಂಕ್ಷನ್. ಕಂಜಂಕ್ಷನ್ ಅಂತಂದರೆ ನಾವು ಕನ್ನಡದಲ್ಲಿ ಸಂಯೋಜಕ ಅಂತ ಹೇಳಿ ಕರಿತೀವಲ್ಲ. ಸೊ ಸಂಯೋಜಕ ಅಂದರೆ ಎರಡು ಪದಗಳು, ವಾಕ್ಯಖಂಡಗಳು ಅಥವಾ ವಾಕ್ಯಗಳನ್ನು ಜೋಡಿಸ್ತಕ್ಕಂತಹ ಒಂದು ಪದ. ಜಾಯಿನ್ಸ್ ವರ್ಡ್ಸ್ ಆರ್ ಸೆಂಟೆನ್ಸ್ ಟುಗೆದರ್. ಆಯಿತಾ? ಇವಾಗ ಫಾರ್ ಎಕ್ಸಾಂಪಲ್ ಟೀ ಆ್ಯಂಡ್ ಕಾಫಿ, ಚಹಾ ಮತ್ತು ಕಾಫಿ ಅಂತ ಹೇಳ್ತೀವಿ. ಆಮೇಲೆ ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ರೈನ್ಡ್. ನಾನು ಮಳೆ ಬಂದಿದ್ದರಿಂದ ನಾನು ಮನೇಲೇ ಉಳಿಬೇಕಾಯಿತು, ಬಿಕಾಸ್. ಸೊ ಇದೆಲ್ಲವೂ ಏನಾಗುತ್ತೆ? ಆ್ಯಂಡ್, ಬಟ್, ಆರ್, ಇದೆಲ್ಲ ಏನು? ಕಂಜಂಕ್ಷನ್, ಸಂಯೋಜಕ ಅಂತ ಹೇಳಿ ಕರಿತೀವಿ. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಜೆಕ್ಷನ್ ಅಂದರೆ ಭಾವಸೂಚಕ. ಸೊ ಹಠಾತ್ ಉಂಟಾಗುವಂತಹ ಒಂದು ಭಾವನೆಗಳು ಅಂದರೆ ಆಶ್ಚರ್ಯ ಆಗಿರಬಹುದು, ದುಃಖ ಆಗಿರಬಹುದು, ಸಂತೋಷ, ಇದನ್ನು ನಾವು ವ್ಯಕ್ತಪಡಿಸ್ತಕ್ಕಂತಹ ಒಂದು ಪದಗಳಿದೆ ಅಲ್ಲ, ಅದನ್ನು ನಾವು ಇಂಟರ್ಜೆಕ್ಷನ್ ಅಥವಾ ಕನ್ನಡದಲ್ಲಿ ಭಾವಸೂಚಕ ಅಂತ ಹೇಳಿ ಕರಿತೀವಿ. ಎಕ್ಸ್ಪ್ರೆಷನ್ ಅಥವಾ ಎಮೋಷನ್ಸ್, ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ವಾವ್, ಓ, ನೈಸ್, ಹೇ ಅಂತೆಲ್ಲ ಹೇಳ್ತೀವಲ್ವಾ, ಅದನ್ನು ಭಾವಸೂಚಕ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಸೊ ಇವಾಗ ಇದನ್ನ ಡೀಟೇಲ್ಡ್ ಆಗಿ ಎಕ್ಸಾಂಪಲ್ಸ್ ಜೊತೆಗೆ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ನಾಮಪದ ಅಂತಂದಾಗ ಆಗಲೇ ಹೇಳ್ದಂಗೆ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಆಲೋಚನೆಯ ಹೆಸರನ್ನು ಇಂಡಿಕೇಟ್ ಮಾಡುತ್ತೆ. ಆಯಿತಾ? ಅ ವರ್ಡ್ ಯೂಸ್ ಟು ನೇಮ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆರ್ ಐಡಿಯಾ. ಸೊ ನಾನು ಆಗಲೇ ಹೇಳಿದೆ ಇಲ್ಲಿ ವ್ಯಕ್ತಿಗಳ ಹೆಸರು. ಫಾರ್ ಎಕ್ಸಾಂಪಲ್ ಸಚಿನ್, ವಿದ್ಯಾ, ಡಾಕ್ಟರ್, ಟೀಚರ್, ಫ್ರೆಂಡ್, ಲಾಯರ್. ಸೊ ಇದೆಲ್ಲ ಕೂಡ ಏನಾಗುತ್ತೆ? ವ್ಯಕ್ತಿಗಳ ಹೆಸರು ಮತ್ತು ಅವ್ರು ಮಾಡ್ತಕ್ಕಂತಹ ಒಂದು ಕೆಲಸ ಆಗಿರುತ್ತೆ. ಆ್ಯಂಡ್ ಸ್ಥಳ ಅಂತ ಬಂದಾಗ ಇಂಡಿಯಾ, ಮೈಸೂರು, ಆಮೇಲೆ ಪಾರ್ಕ್, ಹಾಸ್ಪಿಟಲ್, ಹೋಮ್, ಸ್ಕೂಲ್, ಇದೆಲ್ಲ ಸ್ಥಳಕ್ಕೆ ಎಕ್ಸಾಂಪಲ್. ಆ್ಯಂಡ್ ವಸ್ತು ಅಂತ ಬಂದಾಗ ಮೊಬೈಲ್, ಚೇರ್, ವಾಟರ್, ಕಾರ್. ಆ್ಯಂಡ್ ಆಲೋಚನೆ ಅಥವಾ ಭಾವನೆ ಅಂತ ಬಂದಾಗ ಹಾನೆಸ್ಟಿ, ಲವ್, ಫ್ರೀಡಮ್. ಸೊ ಇದನ್ನೆಲ್ಲವೂ ಕೂಡ ನಾವು ನೌನಲ್ಲಿ ಬಳಸ್ತೀವಿ. ಸೊ ಇದನ್ನು ಬಳಸ್ಕೊಂಡು ಯಾವ ರೀತಿ ನಾವು ಸೆಂಟೆನ್ಸ್ನಲ್ಲಿ ನೌನ್ ಅನ್ನೋದನ್ನು ಐಡೆಂಟಿಫೈ ಮಾಡೋದು? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಸಚಿನ್ ಪ್ಲೇಸ್ ಕ್ರಿಕೆಟ್. ಸಚಿನ್ ಕ್ರಿಕೆಟನ್ನು ಆಡ್ತಾ ಇದ್ದಾನೆ. ಇಲ್ಲಿ ನೌನ್ ಅಂತ ಬಂದಾಗ ವ್ಯಕ್ತಿಯ ಹೆಸರು ಅಂತಲೂ ಕೂಡ ಇದೆ. ಸೊ ಇಲ್ಲಿ ವ್ಯಕ್ತಿಯ ಹೆಸರು ಸಚಿನ್, ಅದು ಕೂಡ ನೌನ್ ಆಗುತ್ತೆ. ಸಚಿನ್ ಅನ್ನೋದು ಒಂದು ನಾಮಪದ. ಸೊ ಹಾಗಾಗಿ ಈ ಒಂದು ವರ್ಡಲ್ಲಿ ನೌನ್ ಅನ್ನೋದು ಸಚಿನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆಯೇ ಅತ್ಯುನ್ನತ ನೀತಿ. ಸೊ ಹಾನೆಸ್ಟಿ ಇದು ಕೂಡ ಏನು? ನೌನ್ಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಐ ಲವ್ ಮೈ ಹೋಮ್. ನನಗೆ ಮನೆ ಇಷ್ಟ. ಇಲ್ಲಿ ಹೋಮ್ ಅನ್ನೋದು ಕೂಡ ಏನಾಗುತ್ತೆ? ನಾಮಪದ ಆಗೋವಂಥದ್ದು. ಓಕೆ. ಇನ್ನೊಂದು ರಾಜು ಇಸ್ ಗೋಯಿಂಗ್ ಟು ಸ್ಕೂಲ್. ರಾಜು ಶಾಲೆಗೆ ಹೋಗ್ತಾ ಇದ್ದಾನೆ. ರಾಜು ಈಸ್ ನೌನ್. ಆ್ಯಂಡ್ ಬೆಂಗಳೂರು ಇಸ್ ಅ ಬಿಗ್ ಸಿಟಿ. ಬೆಂಗಳೂರು ಒಂದು ದೊಡ್ಡ ನಗರ ಅಂತಂದಾಗ ಬೆಂಗಳೂರು ಅನ್ನೋದು ಅಲ್ಲಿ ನೌನ್ ಆಗತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರೊನೌನ್ ಅಂದರೆ ಸರ್ವನಾಮ. ಅಂದರೆ ಪ್ರೊನೌನ್ ಅಂತಂದರೆ ನಾವು ನಾಮಪದದ ಬದಲಿಗೆ ಬಳಸ್ತೀವಿ ಅಂತ ಹೇಳ್ದೆ ಅಲ್ಲ. ಸೊ ಇಲ್ಲಿ ಯಾವುದು? ಐ, ಯು, ಹಿ, ಶಿ, ಇಟ್, ವಿ, ದೇ, ಮೀ, ಹಿ, ಹಿಮ್, ಹರ್, ಅಸ್, ದೆಮ್. ಸೊ ಇದೆಲ್ಲವೂ ಕೂಡ ನೀನು, ನಾನು ಅಂತ, ಅವನು, ಅವಳು, ಅದು, ಇದು ಅಂತ ಕನ್ನಡದಲ್ಲಿ ನಾವು ಬಳಸ್ತೀವಲ್ವಾ, ಅದೇ ಥರ ಇಂಗ್ಲೀಷ್ನಲ್ಲಿ ನಾವು ಬಳಸ್ತೀವಿ. ಸೊ ಇದನ್ನು ನಾವು ಪ್ರೊನೌನ್ ಅಂತ ಹೇಳಿ ಕರಿತೀವಿ, ಸರ್ವನಾಮ ಅಂತ. ಓಕೆ. ಅದನ್ನು ನಾವು ಹೆಂಗೆ ಬಳಸ್ತೀವಿ? ಐ ಆಮ್ ಎ ಸ್ಟೂಡೆಂಟ್. ನಾನು ವಿದ್ಯಾರ್ಥಿ. ಸೊ ಇಲ್ಲಿ ಐ ಬಂತಲ್ವಾ, ಇದು ಸರ್ವನಾಮ. ಆ್ಯಂಡ್ ಶಿ ಈಸ್ ಕುಕ್ಕಿಂಗ್ ಫುಡ್. ಅವಳು ಅಡುಗೆ ಮಾಡ್ತಾ ಇದ್ದಾಳೆ. ಅಲ್ಲಿ ಅವಳು ಅಂತ ಬಂತು, ಹೆಸರು ಬರಲಿಲ್ಲ. ಇನ್ ಕೇಸ್ ಇಲ್ಲಿ ಶಿ ಬದಲು ಹೆಸರು
ಹೆಸರು ಇದ್ದಿದ್ದಿದ್ರೆ ಅಥವಾ ಲೀಲಾ ಇಸ್ ಕುಕ್ಕಿಂಗ್ ಫುಡ್ ಅಂತ ಇದ್ದಿದ್ದಿದ್ರೆ ಅದನ್ನು ನಾಮಪದ ಆಗ್ತಿತ್ತು. ಬಟ್ ಇಲ್ಲಿ ಹೆಸರಿಲ್ಲ, ಹೆಸರು ಬದಲಿಗೆ ಅವಳು ಅಥವಾ ಶಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇದು ಪ್ರೊನೌನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ದೇ ಆರ್ ವಾಚಿಂಗ್ ಅ ಮೂವಿ, ಅವರು ಸಿನಿಮಾ ನೋಡ್ತಾ ಇದ್ದಾರೆ. ಅವರು, ಇವರು, ಅದು, ಇದು ಇದೆಲ್ಲವೂ ಕೂಡ ಏನು ಸರ್ವನಾಮಕ್ಕೆ ಬರುತ್ತೆ. ಕಾಲ್ ಹಿಮ್ ನೌ, ಹಿಮ್ ಆಗಲೇ ಹೇಳಿದೆ, ಹಿಮ್, ಹರ್, ಹಿಸ್, ಸೊ ಇದೆಲ್ಲವೂ ಕೂಡ ಸರ್ವನಾಮಕ್ಕೆ ಬರುವಂಥದ್ದು. ಹಿಮ್ ಅವನಿಗೆ ಈಗಲೇ ಕರೆ ಮಾಡು, ಅವನಿಗೆ ಈಗಲೇ ಕಾಲ್ ಮಾಡು, ಅಥವಾ ಕಾಲ್ ಹಿಮ್ ನಾವು ಅವನನ್ನು ಈಗಲೇ ಕರೆಸಿ ಅಂತ ಏನು ಹೇಳ್ತೀವಲ್ವ, ಸೊ ಅದು ಸರ್ವನಾಮ. ಆ್ಯಂಡ್ ನೆಕ್ಸ್ಟ್ ಕ್ರಿಯಾಪದ. ಸೊ ಕ್ರಿಯಾಪದ ಅಂತ ಏನು ವರ್ಬ್ ಅಂತ ಏನು ಹೇಳ್ತೀವಲ್ಲ, ಕ್ರಿಯಾಪದ ಅಂದರೆ ಶೋಸ್ ಇನ್ ಆ್ಯಕ್ಷನ್ ಆರ್ ಸ್ಟೇಟ್, ನಡೀತಕ್ಕಂತಹ ಕ್ರಿಯೆ ಅಥವಾ ಸ್ಥಿತಿಯನ್ನು ತಿಳಿಸ್ತಕ್ಕಂಥ ಪದ. ಇಲ್ಲಿ ಏನೇನು ಬರುತ್ತೆ ಕ್ರಿಯೆ ಅಂತಂದಾಗ ಅಲ್ಲಿ ಏನೋ ಒಂದು ಕೆಲಸ ಆಗ್ತಾ ಇರಬೇಕಲ್ವ, ವಾಕ್ ಮಾಡೋದು ನಡೀತಕ್ಕಂಥದ್ದು, ಅಲ್ಲಿ ನಡೀತಾ ಇದೀವಿ, ಅಲ್ಲಿ ಕೆಲಸ ಆಗ್ತಾ ಇದೆ. ರೈಟ್ ಬರೀತಾ ಇದ್ದೀವಿ, ಹಾಗೆಯೇ ಓದೋದು ಅದು ಕೂಡ ಒಂದು ಕ್ರಿಯೆ ಆಗ್ತಾ ಇದೆ, ಅಲ್ಲೊಂದು ಕ್ರಿಯೆ ಆಗ್ತಾ ಇದೆ. ಮಾತಾಡ್ತಾ ಇದ್ದೀವಿ ಅದನ್ನು ಕೂಡ ಒಂದು ಕ್ರಿಯೆ ಆಗ್ತಾ ಇದೆ. ಮಲಗ್ತಾ ಇದ್ದೀವಿ ಅದು ಕೂಡ ಒಂದು ಕ್ರಿಯೆನೇ. ಸೊ ಇದನ್ನ ಬಳಸ್ಕೊಂಡು ನಾವು ಏನು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಸ್ಟೇಟ್ ಆರ್ ಬೀಯಿಂಗ್, ಆಮ್, ಇಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಡೂ ಇದೆಲ್ಲ ಕ್ರಿಯಾಪದಕ್ಕೆ ಇರ್ತಕ್ಕಂತಹ ಒಂದು ಸಹಾಯಕ ಪದಗಳು. ಓಕೆ, ಹೆಲ್ಪಿಂಗ್ ವರ್ಬ್ಸ್ ಅಥವಾ ಸಹಾಯಕ ಕ್ರಿಯಾಪದ ಅಂತ ಹೇಳ್ತೀವಿ. ಸೊ ಇದನ್ನ ವಾಕ್ಯದಲ್ಲಿ ಹೆಂಗೆ ಬರಿತೀವಿ? ಶಿ ರೈಟ್ಸ್ ಅ ಲೆಟರ್. ಓಕೆ, ಶಿ ರೈಟ್ಸ್ ಅ ಲೆಟರ್. ಇಲ್ಲಿ ಕ್ರಿಯಾಪದ ಅಂತ ಬಂದಾಗ ರೈಟ್ಸ್, ಅವಳು ಪತ್ರವನ್ನು ಬರಿತಾ ಇದ್ದಾಳೆ. ಓಕೆ, ಅವಳು ಯಾವ ಕೆಲಸ ಮಾಡ್ತಿದ್ದಾಳೆ? ಪತ್ರವನ್ನು ಬರಿತಕ್ಕಂತಹ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಅದು ಕ್ರಿಯಾಪದ, ಅದು ಕ್ರಿಯೆಯನ್ನು ಇಂಡಿಕೇಟ್ ಮಾಡ್ತಾ ಇದೆ. ಆ್ಯಂಡ್ ನೆಕ್ಸ್ಟ್, ನಾವು ನಿನ್ನೆ ಫುಟ್ಬಾಲ್ ಆಡಿದೆವು. ವಿ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೇ. ಪ್ಲೇಡ್ ಆಟ ಆಡಿದ್ವಿ. ಸೊ ನಿನ್ನೆ ಏನೋ ಒಂದು ಕ್ರಿಯೆ ಆಯ್ತಲ್ಲಿ. ಯಾವ ಕ್ರಿಯೆ ಆಯಿತು? ಪ್ಲೇಡ್ ಅನ್ನುವಂಥ ಒಂದು ಕ್ರಿಯೆ ಆಯ್ತಲ್ವ. ಸೊ ವಿ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೇ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಬರ್ಡ್ಸ್ ಫ್ಲೈ, ಹಕ್ಕಿಗಳು ಹಾರ್ತಾ ಇದ್ದಾವೆ. ಫ್ಲೈ ಅದು ಹಾರ್ತಾ ಇದ್ದಾವೆ, ಅದು ಒಂದು ಕ್ರಿಯೆ ಆಗ್ತಾ ಇದೆ. ಓಕೆ, ಶಿ ಇಸ್ ಹ್ಯಾಪಿ, ಅವಳು ಸಂತೋಷವಾಗಿದ್ದಾಳೆ. ಅಲ್ಲಿ ಹ್ಯಾಪಿ ಅನ್ನೋದು ಕೂಡ ಏನು ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಸೊ ಇದೆಲ್ಲ ಕೂಡ ಕ್ರಿಯಾಪದಕ್ಕೆ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಅಡ್ಜೆಕ್ಟಿವ್, ನಾಮ ವಿಶೇಷಣ ಅಂದರೆ ಮಾಡಿಫೈಸ್ ಆರ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರೊನೌನ್. ನಾಮಪದ ಅಥವಾ ಸರ್ವನಾಮದ ಗುಣ, ಸ್ವರೂಪ ಅಥವಾ ಸಂಖ್ಯೆಯನ್ನು ಏನು ಮಾಡ್ತಾ ಇದ್ದೀವಿ? ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಗುಣ ಸ್ವರೂಪ ಅಂದರೆ ಕ್ವಾಲಿಟಿ, ಗುಡ್, ಬ್ಯಾಡ್, ಟಾಲ್, ಶಾರ್ಟ್, ಸ್ಮಾರ್ಟ್, ಕೋಲ್ಡ್, ಹಾಟ್ ಇದೆಲ್ಲ ಏನಾಗುತ್ತೆ ಇಲ್ಲಿ ಗುಣ ಅಥವಾ ಕ್ವಾಲಿಟಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಾಂಟಿಟಿ ಅಂದರೆ ನಂಬರ್, 2, 5, ಮೆನಿ, ಮಚ್, ಸಮ್ ಇದೆಲ್ಲವೂ ಕೂಡ ಏನಾಗುತ್ತೆ ನಂಬರ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕಲರ್, ಬ್ಲೂ, ವೈಟ್, ಬ್ಲ್ಯಾಕ್ ಇದೆಲ್ಲವನ್ನು ಕೂಡ ನಾವೇನಂತ ಹೇಳ್ತೀವಿ? ಅಡ್ಜೆಕ್ಟಿವ್, ನಾಮ ವಿಶೇಷಣ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಬಳಸ್ಕೊಂಡು ಹೆಂಗೆ ನಾವು ಸೆಂಟೆನ್ಸ್ನ ಕ್ರಿಯೇಟ್ ಮಾಡೋದು ನೋಡಿ. ಇಲ್ಲಿ ರಾಹುಲ್ ಇಸ್ ಅ ಟಾಲ್ ಬಾಯ್. ಸೊ ಟಾಲ್ ಅನ್ನೋದು ಎತ್ತರ ಅಂದರೆ ಅವನಲ್ಲಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಸೂಚಿಸ್ತಾ ಇದೆ. ಸೊ ಹಾಗಾಗಿ ಅವನು ಎತ್ತರವಾಗಿದ್ದಾನೆ ಅನ್ನೋದು ಇಲ್ಲಿ ನಾಮ ವಿಶೇಷಣ ಅಥವಾ ಅಡ್ಜೆಕ್ಟಿವ್. ಸೊ ಟಾಲ್ ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಗಿವ್ ಮಿ ಸಮ್ ಮಿಲ್ಕ್. ಇಲ್ಲಿ ನನಗೆ ಸ್ವಲ್ಪ ಹಾಲು ಕೊಡಿ. ಗಿವ್ ಮಿ ಸಮ್ ವಾಟರ್. ಸೊ ಇದೆಲ್ಲ ಏನಾಗುತ್ತೆ ಅಡ್ಜೆಕ್ಟಿವ್ಗೆ ಎಕ್ಸಾಂಪಲ್ ಆಗಿ ನಾವು ಹೇಳ್ಬೋದು. ಓಕೆ, ಐ ಹ್ಯಾವ್ 3 ಪೆನ್ಸ್. ನನ್ನ ಹತ್ರ 3 ಪೆನ್ನುಗಳಿವೆ. ಎಷ್ಟು? 3 ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ದ ಸ್ಕೈ ಇಸ್ ಬ್ಲೂ. ಆಕಾಶ ಯಾವ ಕಲರಲ್ಲಿದೆ? ನೀಲಿ ಕಲರಲ್ಲಿದೆ. ಇದು ಕೂಡ ಏನಾಗುತ್ತೆ? ಅಡ್ಜೆಕ್ಟಿವ್ ಆಗೋವಂಥದ್ದು. ಓಕೆ, ನೆಕ್ಸ್ಟ್ ಅಡ್ವರ್ಬ್ ಅಂತ ಇದೆ, ಕ್ರಿಯಾ ವಿಶೇಷಣ. ಸೊ ಕ್ರಿಯಾ ವಿಶೇಷಣ ಅಂತಂದರೆ ಏನಾಗುತ್ತೆ ಇಲ್ಲಿ? ಕ್ರಿಯಾಪದ, ನಾಮ ವಿಶೇಷಣ ಅಥವಾ ಇನ್ನೊಂದು ಅಡ್ವರ್ಬ್ ಹೇಗೆ, ಯಾವಾಗ, ಎಲ್ಲಿ ನಡೀತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಓಕೆ, ನೋಡಿ ಇಲ್ಲಿ ರೀತಿ, ಹೌ ಅಂದರೆ ಸ್ಲೋಲಿ, ಫಾಸ್ಟ್, ಹ್ಯಾಪಿಲಿ, ಲೌಡ್ಲಿ. ಸೊ ಇನ್ನೊಂದು ಇದೆಲ್ಲವೂ ಕೂಡ ಏನಾಗುತ್ತೆ? ಇಂದ ಶುರುವಾಗುತ್ತೆ. ಯಾವುದು? ಕ್ರಿಯಾ ವಿಶೇಷಣ, ಅಡ್ವರ್ಬ್. ಓಕೆ, ಸೊ ಟೈಮ್, ಟುಡೇ, ಎಸ್ಟರ್ಡೇ, ನಿನ್ನೆ, ನಾವು, ಆಲ್ವೇಸ್ ಇದು ಕೂಡ ಅಡ್ವರ್ಬ್ ಆಗುತ್ತೆ. ಸೊ ಸ್ಥಳ, ಹಿಯರ್, ದೇರ್, ಔಟ್ಸೈಡ್ ಇದೆಲ್ಲವೂ ಕೂಡ ಅಡ್ವರ್ಬಲ್ಲಿ ನಾವು ಬಳಸ್ತೀವಿ. ಓಕೆ, ಸೊ ಹೆಂಗೆ ಬಳಸ್ತೀವಿ? ದ ಟರ್ಟಲ್ ವಾಕ್ಸ್ ಸ್ಲೋಲಿ. ಆಮೆ ಮೆಲ್ಲಗೆ ನಡೀತಾ ಇದೆ. ಇಲ್ಲಿ ಸ್ಲೋಲಿ ಅನ್ನೋದು ಏನು? ಕ್ರಿಯಾ ವಿಶೇಷಣ. ಓಕೆ, ಅದು ತುಂಬ ಮೆತ್ತಗೆ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಕ್ರಿಯಾ ವಿಶೇಷಣ. ಹಿ ಸ್ಪೋಕ್ಸ್ ಲೌಡ್ಲಿ. ಅವನು ತುಂಬ ಜೋರಾಗಿ ಮಾತಾಡ್ತಾ ಇದ್ದಾನೆ, ಅದು ಏನು? ಕ್ರಿಯಾ ವಿಶೇಷಣ ಆಗುತ್ತೆ. ಶಿ ಕೇಮ್ ಎಸ್ಟರ್ಡೇ. ಅವಳು ನಿನ್ನೆ ಬಂದಳು.
ಅದು ಕೂಡ ಕ್ರಿಯಾವಿಶೇಷಣ. ಅದಾದಮೇಲೆ ಪ್ಲೀಸ್ ಕಮ್ ಹಿಯರ್, ದಯವಿಟ್ಟು ಇಲ್ಲಿಗೆ ಬನ್ನಿ, ಇದೆಲ್ಲವೂ ಕೂಡ ಏನಾಗುತ್ತೆ ಕ್ರಿಯಾವಿಶೇಷಣ ಅಥವಾ ಅಡ್ವರ್ಬ್ ಆಗುವಂಥದ್ದು. ಆಯಿತಾ. ಆ್ಯಂಡ್ ನೆಕ್ಸ್ಟ್ ಪ್ರಿಪೊಸಿಷನ್, ಸಂಬಂಧ ಸೂಚಕ ಅಂದರೆ ಶೋಸ್ ರಿಲೇಷನ್ ಆಫ್ ಅ ನೌನ್ ಆರ್ ಪ್ರೊನೌನ್ ಟು ಅನದರ್ ವರ್ಡ್. ಓಕೆ, ವಾಕ್ಯದಲ್ಲಿನ ಪದಗಳ ನಡುವಿನ ಸ್ಥಳ, ಸಮಯ ಅಥವಾ ದಿಕ್ಕಿನ ಒಂದು ಸಂಬಂಧವನ್ನು ತೋರಿಸ್ತಕ್ಕಂಥ ಒಂದು ಪದ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಥಾನ ಅಂತಂದರೆ ಇನ್, ಆನ್, ಅಂಡರ್, ಎಬೋ, ಬಿಹೈಂಡ್, ಇನ್ ಫ್ರಂಟ್ ಆಫ್, ಮೇಲೆ, ಒಳಗೆ, ಕೆಳಗೆ, ಮೇಲ್ಭಾಗದಲ್ಲಿ, ಮುಂಭಾಗದಲ್ಲಿ. ಸೊ ಇದೆಲ್ಲವೂ ಏನಾಗುತ್ತೆ ಸಂಬಂಧ ಸೂಚಕ ಆಗುತ್ತೆ. ಸೊ ಟೈಮ್ ಕೂಡ ಅಷ್ಟೇ, ಅಟ್, ಬಿಫೋರ್, ಆಫ್ಟರ್, ಡ್ಯೂರಿಂಗ್, ಈ ಥರ. ಆ್ಯಂಡ್ ಇದನ್ನು ಹೆಂಗೆ ಬಳಸ್ತೀವಿ ನಾವು? ದ ಕೀಸ್ ಆರ್ ಇನ್ ದ ಪಾಕೆಟ್, ಕೀಗಳು ಕಿಸೆಯ ಒಳಗೆ ಇವೆ. ಒಳಗೆ, ಇನ್ ದ ಪಾಕೆಟ್, ಅದು ಏನಾಗುತ್ತೆ ಸಂಬಂಧ ಸೂಚಕ. ಓಕೆ, ಇದು ನೆಕ್ಸ್ಟ್ ದ ಸನ್ ಸೆಟ್ಸ್ ಬಿಹೈಂಡ್ ದ ಮೌಂಟೇನ್ಸ್, ಸೂರ್ಯ ಬೆಟ್ಟಗಳ ಹಿಂಭಾಗದಲ್ಲಿ ಮುಳುಗ್ತಾನೆ. ಬಿಹೈಂಡ್ ಅನ್ನೋದೇನು ಹಿಂಭಾಗ. ಸೊ ಇದು ಏನಾಗುತ್ತೆ ಸಂಬಂಧ ಸೂಚಕ ಆಗುತ್ತೆ. ಸೂರ್ಯ ಮತ್ತು ಬೆಟ್ಟದ ನಡುವೆ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡುತ್ತಲ್ಲ ಬಿಹೈಂಡ್, ಇದನ್ನು ನಾವು ಪ್ರಿಪೊಸಿಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅ ಮೀಟಿಂಗ್ ಆಟ್ 10 AM, ನಮಗೆ ಬೆಳಗ್ಗೆ 10 ಗಂಟೆಗೆ ಒಂದು ಮೀಟಿಂಗ್ ಇದೆ. ಓಕೆ, ಸೊ ಇಲ್ಲಿ ಅಟ್, ಇದು ಟೈಮಿಂಗ್ಸ್ ಅಂತ ಬಂದಾಗ ನಾವು ಅಟ್ ಅನ್ನು ಬಳಸ್ತೀವಿ ಯಾವುದರಲ್ಲಿ ಪ್ರಿಪೊಸಿಷನ್ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ದ ಡಾಗ್ ರ್ಯಾನ್ ಆಫ್ಟರ್ ದ ಬಾಲ್, ನಾಯಿ ಏನು ಮಾಡುತ್ತೆ ಚೆಂಡಿನ ಹಿಂದೆ ಓಡ್ತು. ಇಲ್ಲಿ ನಾಯಿ ಮತ್ತು ಚೆಂಡಿನ ನಡುವೆ ಒಂದು ಸಂಬಂಧ ಸೃಷ್ಟಿಯಾಗಿದೆ, ಅದು ಯಾವುದು ಆಫ್ಟರ್ ಅಂದರೆ ಹಿಂದೆ ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕಂಜಂಕ್ಷನ್, ಸಂಯೋಜಕ. ಇದು ಏನಾಗುತ್ತೆ ಜಾಯಿನ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಟುಗೆದರ್, ಅಂದರೆ ಎರಡು ಪದ, ವಾಕ್ಯ ಮತ್ತು ವಾಕ್ಯ ಖಂಡಗಳನ್ನ ಜೋಡಿಸ್ತಕ್ಕಂತಹ ಒಂದು ಪದ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕಂಜಂಕ್ಷನ್ ವರ್ಡ್ಸ್ ಯಾವ್ಯಾವ್ದಿರುತ್ತೆ? ಆ್ಯಂಡ್, ಬಟ್, ಆರ್, ಸೋ, ಬಿಕಾಸ್, ಇಫ್, ಒಂದು ವೇಳೆ, ಆದರೆ, ಮತ್ತೆ, ಅಥವಾ, ಆದ್ರಿಂದ ಅಂತ ಬಳಸ್ತೀವಲ್ವ. ಸೊ ಇದನ್ನು ನಾವು ಕಂಜಂಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ರಾಮ್ ಆ್ಯಂಡ್ ಶ್ಯಾಮ್ ಆರ್ ಬ್ರದರ್ಸ್, ರಾಮ್ ಮತ್ತು ಶ್ಯಾಮ್ ಸಹೋದರರು. ಇಲ್ಲಿ ಆ್ಯಂಡ್ ಅಂತ ಇದೆ, ಅದೇನು ಸಂಯೋಜಕ. ಓಕೆ, ಅಂದರೆ ಕಂಜಂಕ್ಷನ್. ನೆಕ್ಸ್ಟು ಹಿ ರ್ಯಾನ್ ಫಾಸ್ಟ್ ಬಟ್ ಹಿ ಮಿಸ್ಡ್ ದ ಬಸ್, ಅವನು ವೇಗವಾಗಿ ಓಡ್ದ ಆದರೆ ಬಸ್ ಏನಾಯಿತು ಮಿಸ್ ಆಯಿತು. ಇದು ಕಂಜಂಕ್ಷನ್. ಆ್ಯಂಡ್ ನೆಕ್ಸ್ಟ್ ಡು ಯು ವಾಂಟ್ ಟೀ ಆರ್ ಕಾಫಿ, ನಿನಗೆ ಟೀ ಬೇಕಾ ಅಥವಾ ಕಾಫಿ ಬೇಕಾ? ಆರ್. ಆ್ಯಂಡ್ ನೆಕ್ಸ್ಟ್ ಐ ಸ್ಟಡಿಡ್ ಹಾರ್ಡ್ ಸೊ ಐ ಪಾಸ್ಡ್, ನಾನು ತುಂಬ ಚೆನ್ನಾಗಿ ಓದಿದೆ ಹಾಗಾಗಿ ನಾನು ಉತ್ತೀರ್ಣಳಾದೆ. ಸೊ ಅನ್ನೋದು ಇಲ್ಲಿ ಏನಾಗುತ್ತೆ ಕಂಜಂಕ್ಷನ್ ಆಗುತ್ತೆ. ಸೊ ಬಿಕಾಸ್ ಅನ್ನೋದು ಕೂಡ ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ರೈನ್ಡ್, ಮಳೆ ಬಂದಿದ್ದರಿಂದ ನಾನು ಮನೆಯಲ್ಲೇ ಉಳಿಬೇಕಾಯಿತು ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಭಾವಸೂಚಕ, ಅಂದರೆ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್ಸ್. ಓಕೆ, ಯಾವುದಾದ್ರೂ ಒಂದು ಭಾವನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು, ಆಶ್ಚರ್ಯವಾಗಿರುವಂಥದ್ದು, ದುಃಖ, ಸಂತೋಷ ಎಲ್ಲವನ್ನು ಕೂಡ. ಸೊ ವಾವ್, ಓ, ಹುರ್ರೆ, ಸೊ ಇದೆಲ್ಲ ಏನಾಗುತ್ತೆ ಭಾವಸೂಚಕ ಪದಗಳಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹುರ್ರೆ ವಿ ಓನ್ ದ ಮ್ಯಾಚ್, ಇಲ್ಲಿ ಹುರ್ರೆ ಅನ್ನೋದೇನಿದೆಲ್ಲ ಇದನ್ನು ನಾವು ಭಾವಸೂಚಕ ಅಂತ ಹೇಳಿ ಕರಿತೀವಿ, ಇಂಟರ್ಜೆಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಹೋ ನೋ ಐ ಫಾರ್ಗಟ್ ಮೈ ಕೀಸ್, ಅಯ್ಯೋ ನಾನು ನನ್ನ ಕೀಗಳನ್ನು ಮರ್ತೇ ಬಿಟ್ಟೆ. ಅಯ್ಯೋ ಅನ್ನೋದಿದೆ ಅಲ್ವಾ, ಇದು ಭಾವಸೂಚಕ. ಆ್ಯಂಡ್ ನೆಕ್ಸ್ಟ್ ಲುಕ್ ಅಟ್ ದ್ಯಾಟ್ ಕಾರ್, ಆ ಕಾರನ್ನು ನೋಡು, ಆ ಕಾರನ್ನು ನೋಡು. ಸೊ ಇಲ್ಲಿ ನೋಡಿ, ಹೇ ಅನ್ನೋದು ಕೂಡ ಒಂದು ಭಾವಸೂಚಕ ಆಗಿರುತ್ತೆ. ಸೊ ಈ ಥರ ಕೆಲವೊಂದು ಎಮೋಷನ್ಸ್ನ ಆಶ್ಚರ್ಯ ರೀತಿಯಲ್ಲಿ, ದುಃಖವಾದಾಗ, ಸಂತೋಷವಾದಾಗ ನಾವು ಏನು ಎಕ್ಸ್ಪ್ರೆಸ್ ಮಾಡ್ತೀವಲ್ವ ಅದನ್ನು ನಾವು ಭಾವಸೂಚಕ ಅಥವಾ ಇಂಗ್ಲೀಷ್ನಲ್ಲಿ ಇಂಟರ್ಜೆಕ್ಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ಇದಿಷ್ಟು ಏನು ನಿಮ್ಮ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ ಏನು ವಿಡಿಯೋ ಆಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.